ಹಾಯ್ ಎವ್ರಿವಾನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ನಿಕ್ಕಿದು ಬರ್ತ್ಡೇ ಇದೆ, ಅದರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಟೈಮ್ ಬಂದು 4:30 ಆಗಿದೆ. ಆ 4:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಆ್ಯಂಡ್ ನಮ್ಮ ಅಮ್ಮ ಮನೆ ಹತ್ರದಿಂದ ಬಂದಾಗಿಂದ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗೋಯ್ತು. ಯಾಕಂದರೆ ನನಗೆ ವಾಟರ್ ಚೇಂಜ್ ಆಗಿದ ತಕ್ಷಣ ಸ್ವಲ್ಪ ನನಗೆ ಗಂಟಲು ನೋವು ಆ ಥರ ಎಲ್ಲ ಬಂದುಬಿಡುತ್ತೆ. ಅದರಿಂದ ನಾನು 2-3 ಡೇಸ್ ಎಲ್ಲ ಸ್ವಲ್ಪ ರೆಸ್ಟ್ ತೊಗೊಂಡೆ. ಇವತ್ತು ಸ್ವಲ್ಪ ಪರವಾಗಿಲ್ಲ ನನಗೆ. ಅದರಿಂದ ಇವತ್ತು ಹೇಗಿದ್ರು ನಮ್ಮ ನಿಕ್ಕಿದ ಬರ್ತ್ಡೇ ಎಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬಂದು ನಾವು ಕೇಕ್ ಆರ್ಡ್ರನ್ನ ಮಾಡಬೇಕು, ಅದರಿಂದ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಜಿಂಗಲ್ ಬೆಲ್ ಕೇಕ್, ಟೆಡ್ಡಿ ಬೇರ್. ఈ టెడ్డీ బేర్ తీసుకుందామా? ఇది తీసుకో, ఇది రెడ్. ಕೆಳಗಡೆ ಇಳಿಸೋಣ. ಯಾವ ಕೇಕ್ ಕಾವಲ್ಲ ನಿಕ್ಕಿ? ಕ್ರಿಸ್ಮಸ್ ಟ್ರೀ. ಕೆಮ್ಮಣ್ಣು అది వద్దు, ಬೇರೆ చూద్దాంరా. ಇನ್ನು ನಾವು ಬಂದು ಕೇಕ್ನ ಆರ್ಡರ್ನ ಮಾಡಿ ನಮ್ಮ ಮನೆಗೆ ಬಂದ್ವಿ ಫ್ರೆಂಡ್ಸ್. ಮನೆಗೆ ಬಂದಿದ ತಕ್ಷಣ ನಿಕ್ಕಿಗೆ ಡ್ರೆಸ್ ಚೇಂಜ್ ಮಾಡಿ ಇನ್ನು ರೆಡಿ ಮಾಡ್ತಾ ಇದ್ದೀನಿ ಕೇಕ್ ಕಟ್ಟಿಂಗ್ಗೆ ಅಂತೇಳಿ. ನಾವು ಬಂದು ಯಾವಾಗಲೂ ಕೇಕ್ ನಾರಾಯಣ ಪೇಸ್ಟ್ರೀಸ್ ಅಲ್ಲೇ ತರೋದು. ಈ ಸಲ ಏನಲ್ಲ, ಬೇಡ ಬೇರೆ ಕಡೆ ನೋಡೋಣ ಅಂತೇಳಿ ಇಲ್ಲೇ ಕೆಂಪಪುರದಲ್ಲಿ ಬಾಲಾಜಿ ಬೇಕ್ರಿ ಅಂತ ಒಂದಿದೆ, ಅಲ್ಲಿ ಸೆಲೆಕ್ಟ್ ಮಾಡೋಣ, ಅಲ್ಲೋಗಿ ನೋಡ್ಕೊಂಡ್ ಬರೋಣ ಅಂತೇಳಿ ಹೋಗಿದ್ವಿ. ಬಟ್ ನನ್ನ ಮಗ 1 ಮಂತ್ ಇಂದ ಹೇಳ್ತಾ ಇದ್ದ ನನ್ಗೆ ಕ್ರಿಸ್ಮಸ್ ಟ್ರೀ ಆ ತರ ಇರ್ಬೇಕು ಕೇಕ್ ಹಾಗೆ ಹೀಗೆ ಅಂತೇಳಿ. ನಾನು ಯಾವತ್ತೂ ಕರ್ಕೊಂಡು ಹೋಗಿರ್ಲಿಲ್ಲ, ಹೋಗಿ ನಾನೇ ಆರ್ಡರ್ನ ಮಾಡಿ ತಗೊಂಡ್ ಬಂದ್ಬಿಡ್ತಿದ್ದೆ. ಈ ಸಲ ನನ್ನ ಮಗ ಅಂತೂ 1 ಮಂತ್ ಇಂದ ಕೇಳ್ತಾನೆ ಇದ್ದ, ನನ್ ಬರ್ತ್ಡೇಗೆ ಕ್ರಿಸ್ಮಸ್ ಟ್ರೀ ಆ ತರ ಬೇಕು, ಆ ಕೇಕ್ ಹಂಗಿರ್ಬೇಕು ಹಿಂಗೆ ಇರ್ಬೇಕು ಅಂತೇಳಿ ಅವನ ಭಾಷೆಯಲ್ಲಿ ಅವ್ನು ಹೇಳ್ತಾ ಇದ್ದ. ಬಟ್ ಯಾಕೆ ಸುಮ್ಮನೆ ಅವನಿಗೆ ಡಿಸಪಾಯಿಂಟ್ ಮಾಡೋದು ಅಂತೇಳಿ ಅವನು ಕರ್ಕೊಂಡೋಗಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದ್ವಿ. ಇನ್ನು ಆರ್ಡರ್ ಮಾಡಿ ಬಂದಿದ್ದೀವಿ, ಇನ್ನು ತರೋದೊಂದೇ ಬಾಕಿ. ಇನ್ನು ಅಷ್ಟರಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಣ ಅಂತೇಳಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಎಲ್ಲರೂ ಬಂದಿದ್ರು, ಕಿರಣ್ ಅವರು ಬಂದಿದ್ರು, ಇನ್ನು ಮಕ್ಳೆಲ್ಲರೂ ಬಂದಿದ್ರಲ್ವಾ, ಸ್ವಲ್ಪ ಚೆನ್ನಾಗಿ ಮಾಡೋಣ ಡೆಕೋರೇಷನ್ ಅಂತೇಳಿ ನಾನೇ ಮಾಡ್ತಾ ಇದ್ದೀನಿ. ಇನ್ನು ಟೀಪ ಎಲ್ಲ ಡೈನಿಂಗ್ ಟೇಬಲ್ ಕೆಳಗಡೆ ಎಲ್ಲ ಜೆರಾಕ್ಸ್ ಬಿಟ್ಟಿದ್ವಿ. ಡೈನಿಂಗ್ ಟೇಬಲ್ ಜಾಸ್ತಿ ಯೂಸ್ ಮಾಡಲ್ಲ ನಾವು, ಅದ್ರ ಕೆಳಗಡೆ ಟೀಪೈನೆಲ್ಲ ಜೆರಾಕ್ಸ್ ಬಿಟ್ಟಿದ್ವಿ. ಇನ್ನು ಟೀಪೈನೆಲ್ಲ ಹೊರಗಡೆ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಇನ್ನ ಒಂದ್ ಕಡೆ ನಮ್ಮ ಕಿರಣ್ ಹಾಗೆ ನಮ್ಮ ಮೋಹನ ಇಬ್ರು ಬಲೂನ್ಸ್ ಎಲ್ಲ ರೆಡಿ ಮಾಡಿ ಇಡ್ತಾ ಇದಾರೆ. ಎಲ್ಲ ನಾನ್ ಬಂದು ಆರ್ಚ್ ತರ ಮಾಡೋಣ ಅಂತೇಳಿ ಐಡಿಯಾ ಇತ್ತು ನನಗೆ. ಬಟ್ ಟೈಮ್ ಆಗೋಗ್ಬಿಡುತ್ತೆ ನೋಡಿ, ನಂಗೆ ಟೈಮ್ ಆಗಿದ್ದು ಒಂದು 8:30 ಆಗೋಗ್ಬಿಟ್ಟಿತ್ತು. ಅವಾಗ ಸ್ವಲ್ಪ ಲೇಟ್ ಆಗಿ ಕೇಕ್ ಕಟ್ ಮಾಡಿದ್ವಿ. ನಾವು ಕೇಕ್ ಕಟ್ ಮಾಡ್ಬೇಕು ಅಂತ ಐಡಿಯಾನೇ ಇರ್ಲಿಲ್ಲ. ಬಟ್ ಎಲ್ರು ಇದ್ರಲ್ಲ, ಕೇಕ್ ಕಟ್ ಮಾಡೋಣ ಬರ್ತ್ಡೇಗೆ ಅಂತೇಳಿ ಸುಮ್ನಾದ್ವಿ. ಇನ್ನು ಆರ್ಚ್ ತರ ಆಗೋದಿಲ್ಲ, ಸಿಂಪಲ್ ಆಗಿ ಎಲ್ಲ ಕೆಳಗಡೆನೆ ಆಗ್ಬಿಡೋಣ ಬಲೂನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಲೂನ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಇನ್ನು ನಾನು ಈ ಕಡೆ ಸ್ಕ್ರೀನ್ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಲೈಟಿಂಗ್ಸ್ ಎಲ್ಲ ಬಿಡ್ಬೇಕಲ್ವಾ, ಸ್ವಲ್ಪ ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ವೈಟ್ ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಲ್ಲಾದ್ರೂ ವಾಯ್ಸ್ ಚೇಂಜ್ ಆದ್ರೆ ಸ್ವಲ್ಪ ಏನ್ ಅನ್ಕೊಂಡ್ಬೇಡಿ, ಯಾಕಂದ್ರೆ ನನಗೆ ಸ್ವಲ್ಪ ಕೋಲ್ಡ್ ಆಗೋಗ್ಬಿಟ್ಟಿದೆ, ಅದರಿಂದ ಸ್ವಲ್ಪ ಈ ತರನೇ ಮಾತಾಡ್ತಾ ಇದ್ದೀನಿ. ಇನ್ನ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಈ ಸ್ಕ್ರೀನ್ ಬಂದು ನಾನು ಶ್ರೀರಾಮ್ಪುರದಲ್ಲಿ ತಗೊಂಡ್ ಬಂದಿದ್ದು. ಶ್ರೀರಾಮ್ಪುರದಲ್ಲಂತೂ ಸೂಪರ್ ಆಗಿರ್ತವೆ ಎಲ್ಲಾನು. ಬಟ್ಟೆ ಆಗಿರ್ಬೋದು, ಮನೆಗೆ ಪ್ರತಿಯೊಂದು ಐಟಮ್ಸ್ ಅಷ್ಟೇ. ಏನಾದ್ರೂ ನಮ್ಗೆ ಮ್ಯಾಟ್ಸ್ ಬೇಕು ಅಂದ್ರು, ಸ್ಕ್ರೀನ್ಸ್ ಬೇಕು ಅಂದ್ರು ನೀವು ಶ್ರೀರಾಮ್ಪುರಕ್ಕೆ ಹೋಗಿ ಪರ್ಚೇಸ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಅಂಗಡಿ ಬಿಟ್ಟು ಇನ್ನೊಂದ್ ಅಂಗಡಿ ಅಷ್ಟಷ್ಟು ಚೆನ್ನಾಗಿರ್ತವೆ. ಕ್ವಾಲಿಟಿ ವೈಸ್ ಅಷ್ಟೇ ಸೂಪರ್ ಆಗಿರ್ತವೆ ಶ್ರೀರಾಮ್ಪುರದಲ್ಲಿ. ಇನ್ನ ಮನೆಗೆ ಏನೇನ್ ಬೇಕು ಐಟಮ್ಸ್ ಪ್ರತಿಯೊಂದು ಸಿಗುತ್ತಲ್ಲಿ ಶ್ರೀರಾಮ್ಪುರದಲ್ಲಿ. ಕ್ಲಾತ್ಸ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು, ಸ್ಕ್ರೀನ್ಸ್ ಆಗಿರ್ಬೋದು, ಅಲ್ಲಿ ಆರ್ಡರ್ನ ಮಾಡಿ ಸಹ ಅಲ್ಲಿಂದ ತರಿಸ್ಕೊಳ್ತಾರೆ ಮನೆಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ. ಕೆಲವರು ವಾಟ್ಸಪ್ ಮೂಲಕ ಆನ್ಲೈನ್ ಅಲ್ಲೆಲ್ಲಾನು ತರಿಸ್ಕೊಳ್ತಾರೆ. ನಾವಿಲ್ಲಿ ಡೈರೆಕ್ಟ್ ಆಗಿ ನಮ್ಗೆ ಸ್ವಲ್ಪ ಹತ್ರನೇ ಅಲ್ವಾ, ಡೈರೆಕ್ಟ್ ಆಗಿ ಹೋಗಿ ನನ್ಗೆ ಏನ್ ಬೇಕೋ ಅದು ನಾನು ತಗೊಂಡ್ ಬಂದ್ಬಿಡ್ತೀನಿ. ಸೋಫಾ ಕವರ್ಸ್ ಆಗಿರ್ಲಿ, ಸ್ಕ್ರೀನ್ ಆಗಿರ್ಬೇಕು, ಯಾವ್ದಾದ್ರು ಆಗಿರ್ಲಿ, ನಾನು ಡೈರೆಕ್ಟ್ ಆಗಿ ಹೋಗಿ ಇಷ್ಟ ಆಗೋ ತರ ನಂಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾತ್ರ ತಗೊಂಡ್ ಬರ್ತೀನಿ ಅಷ್ಟೇ. ಇನ್ನ ಲೈಟಿಂಗ್ಸ್ ನೆಲ್ಲಾನು ಬಿಡ್ತಾ ಇದೀನಿ. ಅದು ಲೈಟಿಂಗ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿರೋದಕ್ಕೆ ನಾನು ರೇಣುನ ಹೆಲ್ಪ್ ಕೇಳಿದೆ. ಅವಳೆಲ್ಲಾನು ಸ್ವಲ್ಪ ಎಲ್ಲ
ಚಿಕ್ಕ ಕಟ್ಟಿತ್ತು ಆ ಲೈಟಿಂಗ್ಸ್ ಎಲ್ಲಾನು ಅದನ್ನ ಸ್ವಲ್ಪ ಎಲ್ಲ ಬಿಡಿಸಿ ಇಬ್ರು ಒಂದ್ಸಲ ಹಾಕ್ಬಿಟ್ವಿ ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನಿದ್ರು ವೈಟ್ ಸ್ಕ್ರೀನ್ ಮೇಲೆ ಸಿಂಪಲ್ ಆಗಿ ಈ ತರ ಲೈಟಿಂಗ್ಸ್ ನೆಲ್ಲಾನು ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮನಿ ಪ್ಲಾಂಟ್ ನ ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ನಾವು ಡೆಕೋರೇಷನ್ ಮಾಡೋ ಅಷ್ಟರಲ್ಲಿ ಮಕ್ಳು ಯಾರು ಇರ್ಲಿಲ್ಲ. ಎಲ್ಲಾರನ್ನು ಕರ್ಕೊಂಡು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ರು. ಇಲ್ಲೇ ನಾವು ಹಳೆ ಮನೆ ಹತ್ರ ಗಣೇಶ ಟೆಂಪಲ್ ಇದೆ ಅಲ್ಲಿ ಹೋಗಿದ್ರು ಎಲ್ಲಾರು. ಮಕ್ಕಳೆಲ್ಲಾರನು ಕರ್ಕೊಂಡು ನಮ್ಮ ಮನೆಯವರು ಒಬ್ರೆ ಹೋಗಿದ್ರು. ಇನ್ನು ಅವ್ರು ಬರೋ ಅಷ್ಟರಲ್ಲಿ ನಾನು ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ದೆ. ಇನ್ನು ಕೇಕ್ ಕಟ್ಟಿಂಗ್ ಹತ್ರ ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡಬೇಕಾಗಿತ್ತು. ಇನ್ನು ಬಲೂನ್ಸ್ ಎಲ್ಲ ಆಗೋಗ್ಬಿಟ್ಟಿತ್ತು ನೋಡಿ. ಈ ತರ ಡೆಕೋರೇಷನ್ ಎಲ್ಲ ಸಿಂಪಲ್ ಆಗಿ ಮಾಡಿಬಿಟ್ಟಿದ್ದೀನಿ. ಇನ್ನು ನನ್ನ ಮಗ ಅಂತೂ ನೋಡ್ಬಿಟ್ಟು ಎಲ್ಲ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ. ಬಲೂನ್ಸ್ ಬಲೂನ್ಸ್ ಅಂತೇಳಿ ಆಟ ಆಡ್ಕೊಂಡಿದ್ದಾರೆ ಎಲ್ರು. ಇನ್ನು ಕೇಕ್ ಕಟಿಂಗ್ ಮಾಡ್ಸೋದಕ್ಕೆ ನೋಡಿ ಮಕ್ಕಳೆಲ್ಲರೂ ಯಾವ ತರ ಕುತ್ಕೊಬಿಟ್ಟಿದ್ದಾರೆ ನಿಕ್ಕಿ ಜೊತೆ. ಅವರೇ ಕಟ್ ಮಾಡ್ಬೇಕು ಅಂತೇಳಿ ಎಲ್ಲಾರು ಕುತ್ಕೊಂಡಿದ್ದಾರೆ. ನಾವೊಂದ್ ಕೈ ಹಾಕ್ತೀವಿ ಅಂತೇಳಿ ನಾವೇನ್ ಮುಂದ್ಗಡೆ ಹೋಗಿಲ್ಲ. ಯಾಕಂದ್ರೆ ಮಕ್ಕಳೆಲ್ಲರೂ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ರಲ್ವಾ. ಇನ್ನು ನಾವು ಕೇಕ್ ಕಟಿಂಗ್ ಮಾಡ್ಸೋದಕ್ಕೆ ಹೋದ್ರೆ ಮಕ್ಕಳೆಲ್ಲರೂ ದೂರ ದೂರ ಹೊರಟೋಗ್ಬಿಡ್ತಾರೆ. ಪಾಪ ಯಾಕೆ ಅಂತೇಳಿ ನಾವು ಮಕ್ಕಳಿಗೆ ಬಿಟ್ಬಿಟ್ಟಿದೀವಿ, ನೀವೇ ಕಟ್ ಮಾಡಿ ಅಂತೇಳಿ. ನೋಡಿ ನಿಕ್ಕಿ ಜೊತೆ ಎಷ್ಟು ಜನ ಇದ್ದಾರೆ ಮಕ್ಕಳು. ಅವನು ದೊಡ್ಡವನಾದ್ಮೇಲೆ ನೋಡ್ಬೇಕು ಈ ವಿಡಿಯೋ ಅಂತೇಳಿ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ರೆಡಿ ಆಗಿ ಬಂದೆ ಕೇಕ್ ಕಟಿಂಗ್ ಅಂತೇಳಿ. ಇನ್ನು ಎಲ್ಲ ಕೇಕ್ ತಂದೆಲ್ಲ ಇಟ್ಟಿದೀವಿ, ಇನ್ನೇನ್ ಕಟಿಂಗ್ ಮಾಡೋದೊಂದೇ ಬಾಕಿ. ಇನ್ನು ಕೇಕ್ ಕಟಿಂಗ್ ಎಲ್ಲ ಮಾಡಿದ್ರು. ಇನ್ನ ಕೇಕ್ ಕಟಿಂಗ್ ಮಾಡೋದ್ ಬಿಟ್ಬಿಟ್ಟು ಇನ್ನು ನಮ್ಮ ಅಣ್ಣ ಸ್ಪ್ರೇ ಬಾಟಲ್ ನ ತಗೊಂಡೆಲ್ಲ ಸ್ಪ್ರೇ ಮಾಡ್ತಾ ಇದ್ರು. ಅದನ್ನ ನೋಡಿ ಮಕ್ಳೆಲ್ಲರೂ ಈ ಕಡೆ ಬಂದ್ಬಿಟ್ರು ಸ್ಪ್ರೇ ಬಾಟಲ್ ಜೊತೆ ಆಟ ಆಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ. ನಮ್ನಿಕ್ಕಿಗಂತೂ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆತರ ಬರ್ತ್ಡೇ ಮಾಡಿದ್ವಲ್ಲ, ಈ ತರ ಎಷ್ಟು ಎಂಜಾಯ್ ಮಾಡಿದ್ದೇನಿಲ್ಲ. ಸಿಂಪಲ್ ಆಗಿ ನಾವು ಕೇಕ್ ಕಟಿಂಗ್ ಮಾಡ್ಕೊಂಡು ನಾವೇ ಇದ್ವಿ. ಬಟ್ ಮಕ್ಕಳ ಜೊತೆ ಆಟ ಆಡ್ತಾ ಇರೋದು ನೋಡಿದ್ರೆ ಏನೋ ಒಂಥರ ಖುಷಿಯಾಗಿ ಹೋಗ್ಬಿಡುತ್ತೆ ನಮ್ಗಂತೂ ನೋಡಿದ ತಕ್ಷಣ. ಇನ್ನು ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಇನ್ನು ನಿಕ್ಕಿ ಬರ್ತ್ಡೇ ಅಂತೇಳಿ ಪೋಸ್ಟ್ ಮಾಡಿದ ತಕ್ಷಣ ತುಂಬಾ ಚೆನ್ನಾಗಿ ಎಲ್ಲಾರು ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಅವ್ನ್ ಬರ್ತ್ಡೇಗೆ ಎಲ್ಲಾರು ವಿಶ್ ಮಾಡಿದೀರಾ. ಎಲ್ಲಾರ್ಗೂ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲಾರು ವಿಶ್ ಮಾಡಿ ಅವ್ನಿಗೆ ಹಾರೈಸಿದ್ದೀರಾ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನ ಕೇಕ್ ಕಟಿಂಗ್ ಎಲ್ಲಾರು ಬಂದು ಇವಾಗ ಕೇಕ್ನೆಲ್ಲ ತಿನ್ನಿಸ್ತಾ ಇದ್ದಾರೆ ನೋಡಿ. ಇನ್ನ ಮಕ್ಕಳಿದ್ರೇನೆ ಏನೋ ಒಂಥರ ಮನೆಯಲ್ಲೆಲ್ಲ ಒಂಥರ ಹ್ಯಾಪಿ ಮೂಮೆಂಟ್ ತರ ಅನ್ನಿಸ್ತಾ ಇರುತ್ತೆ. ಇನ್ನ ದೊಡ್ಡವ್ರು ಏನ್ ಮಾಡ್ತಾರೆ ಹೇಳಿ, ಸುಮ್ನೆ ಮಕ್ಕಳಿಗೆ ಕೇಕ್ ಕಟಿಂಗ್ ಮಾಡಿಸ್ತಾರೆ. ಇನ್ನ ತಿನ್ಕೋ ಹೋಗು ಅಂತೇಳಿ ಸುಮ್ನೆ ಹೋಗ್ಬಿಡ್ತೀವಿ. ಬಟ್ ಮಕ್ಳು ಆಗಲ್ಲ, ಪ್ರತಿಯೊಂದು ಮೂಮೆಂಟ್ನು ಅವ್ರು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಅದೇ ಒಂಥರ ದೊಡ್ಡ ಖುಷಿ ಆಗ್ಬಿಡುತ್ತೆ. ಇನ್ನ ನಾವು ಬಂದಿದ್ವಿ ಕೇಕ್ ತಿನ್ಸೋದಕ್ಕೆ ಅಂತೇಳಿ ಎಲ್ಲಾರು ಹೋದ್ಮೇಲೆ ನೋಡಿ ಎಲ್ಲ ಕೇಕ್ ತಿನ್ಸ್ಬಿಟ್ಟು ಅವ್ನಿಗೆ ಹಾರೈಸ್ತಾ ಇದೀವಿ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ವರ್ಷಕ್ಕೊಂದ್ಸಲ ಬರೋ ಬರ್ತ್ಡೇ ಸ್ವಲ್ಪ ಸಿಂಪಲ್ ಆಗೇ ಆಗ್ಲಿ ಚೆನ್ನಾಗೇ ಮಾಡ್ಬೇಕು ಅಂತ ಏನೋ ಒಂಥರ ನನ್ಗೆ ಆಸೆ ಅಷ್ಟೇ. ಸಿಂಪಲ್ ಆಗಿ ಮಾಡ್ಕೊಂಡು ಇನ್ನ
ಅವ್ರಿಗೆ ಬ್ಲೆಸ್ಸಿಂಗ್ ಎಲ್ಲ ಕೊಡ್ತಾ ನಾವೇ ಇರೋದ್ರಿಂದ ಕೇಕ್ ಕಟಿಂಗ್ ಮಾಡಿಸ್ಬಿಟ್ವಿ ಬೇಗ ಇನ್ನ ನಾವ್ ಯಾರನ್ನೂ ಕರೆಯೋದಕ್ಕೆ ಹೋಗಿಲ್ಲ. ಪಾಪ ಅವ್ರವ್ರ ಬ್ಯುಸಿಯಲ್ಲಿ ಅವ್ರವ್ರು ಇರ್ತಾರೆ ಅಂತೇಳಿ ನಾವು ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ಮನೆಯಲ್ಲಿ ಮಕ್ಳಿದಾರೆ, ನಾವಿದೀವಿ ಸಾಕು ಅಂತೇಳಿ. ಇನ್ನ ಇದು ಅವ್ನಿಗೆ 4th ಬರ್ತ್ಡೇ, ಅದರಿಂದ ನಾವು ಸಿಂಪಲ್ ಆಗಿ ನಾವು ನಮ್ಮ ಅಣ್ಣವರು ನಮ್ಮಮ್ಮ ಇಷ್ಟು ಜನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅಷ್ಟೇ. ಯಾರನ್ನೂ ಕರೆಯೋದಕ್ಕೆ ಹೋಗಿಲ್ಲ. ಇನ್ನೆಲ್ಲರೂ ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ನನ್ನ ಮಗನ್ಗೆ ಬ್ಲೆಸ್ಸಿಂಗ್ ಎಲ್ಲ ಕೊಡ್ತಾ ಇದ್ರು, ಅಷ್ಟು ಸಾಕು. ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ನನ್ನ ಮಗನ್ಗೆ ಬ್ಲೆಸ್ಸಿಂಗ್ ಕೊಡಿ, ಅಷ್ಟೇ ಸಾಕು ನಮ್ಗೆ. ಫ್ರೆಂಡ್ಸ್ ನೋಡಿದ್ರಲ್ಲ, ನಿಕ್ಕಿ ಬರ್ತ್ಡೇ ಸೆಲೆಬ್ರೇಷನ್ ಈಗ ಮಾಡಿರ್ತೀವಿ ನಾವಂತೂ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.